ಚಿಕ್ಕ ಮಕ್ಕಳ ಹತ್ರ ಅಸಭ್ಯವಾಗಿ ಮಾತಾಡಿಸೋದು, ಅವಾಚ್ಯ ಶಬ್ದಗಳಲ್ಲಿ ಮಾತಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರೆ ಬಿಡೋದು, ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಕೆಲ ದಿನಗಳ ಹಿಂದೆ ಸಾಕಷ್ಟು ಸುದ್ದಿಯಾದಂತಹ ವಿಚಾರ ಅಂತಂದರೆ ಅದು ಶಿಕ್ಷಣ ಸಚಿವರೇನಿದ್ದಾರೆ ಅವರು ಒಂದು ಪ್ರೆಸ್ ಮೀಟಲ್ಲಿದ್ದಂಥ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಶಿಕ್ಷಣ ಸಚಿವರಿಗೆ ಕನ್ನಡ ಬರೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾನೆ. ಆಗ ಶಿಕ್ಷಣ ಸಚಿವರು ಕೂಡ ಒಂದು ರೀತಿ ಕೋಪಗೊಳ್ತಾರೆ. ಯಾರದು ಸರಿಯಾದಂಥ ಆ್ಯಕ್ಷನ್ ತಗೋಬೇಕು ನೀವು ಅಂಥೇಳಿ ಅಲ್ಲೇ ಒಂದು ರೀತಿ ಆರ್ಡರನ್ನು ಮಾಡ್ತಾರೆ. ಶಿಕ್ಷಣ ಮಂತ್ರಿಗೆ ಅಷ್ಟ ಆದರೆ ಮಾತ್ರ ಇಲ್ಲಿ ಒಂದು ನ್ಯಾಯನ, ಈಗ ಶಿಕ್ಷಕರಿಗಾದರೆ ಯಾರ ಹತ್ರ ಹೇಳ್ಕೋಬೇಕು? ಈಗ ಅಲ್ಲಿ ಕ್ಯಾಮ್ರಾಸ್ ಇತ್ತು, ಸೊ ಹೀಗಾಗಿ ಅವರು ಹೇಳಿದ್ರು ಆ್ಯಕ್ಷನ್ ತಗೊಳ್ಳಿ ಅಂತ. ಆದರೆ ಇಲ್ಲಿ ಶಾಲೆಗಳಲ್ಲಾದರೆ ಮಾಡಿದ್ರೆ ಇಲ್ಲ ಅದು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ಇಲ್ಲ ಆ ಶಿಕ್ಷಕರು ಹೊಡೆದ್ರು ಅನ್ನೋ ವಿಚಾರ ಬರುತ್ತೆ. ಆದರೆ ಇದನ್ನು ನಾವು ಯಾರಿಗೆ ಕೇಳಬೇಕು ಅಂತೇಳಿ ಸಾಕಷ್ಟು ಶಿಕ್ಷಕರು ಕೂಡ ತಮ್ಮ ಮನದಾಳದ ಮಾತನ್ನು ಕೂಡ ಕೆಲವೊಂದು ಕಡೆ ಹಂಚ್ಕೊಂಡಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಏನು ಶಶಿ ಅವರು ಅಂದರೆ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅವರು ಕೂಡ CMಗೂ ಕೂಡ ಒಂದು ಲೆಟ್ರನ್ನು ಬರೆದಿದ್ದಾರೆ, ಶಿಕ್ಷಣ ಇಲಾಖೆ ಕೂಡ ಒಂದು ಲೆಟ್ರನ್ನು ಬರೆದಿದ್ದಾರೆ. ಈ ಬಗ್ಗೆ ಯಾವ ರೀತಿಯಾದಂಥ ಕ್ರಮಕ್ಕೆ ನೀವು ಮುಂದಾಗ್ತೀರಿ ಅಂತ ಸ್ವತಃ ಅವರು ನಮ್ಮ ಜೊತೆ ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತೋಗೋಣ. ಸರ್, ನಿಜಕ್ಕೂ ಕೂಡ ಇದೊಂದು ಗಮನಿಸಬೇಕಾದಂಥ ವಿಚಾರ. ಯಾಕಂದರೆ ಈಗ ಶಿಕ್ಷಣ ಮಂತ್ರಿಗಾದರೆ ಮಾತ್ರನ ಇದು ವಿಚಾರ, ಬೇರೆ ಶಿಕ್ಷಕರಿಗೆ, ಸಾಮಾನ್ಯ ಶಿಕ್ಷಕರಿಗೆ ಇದು ವಿಚಾರ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತವಾಗ್ಲೂ ಇಲ್ಲಿ ಸರ್ಕಾರಿ ಶಾಲೆ, ಖಾಸಗಿ ಶಾಲೆ ಅಂತ ಏನೂ ಭೇದ ಭಾವ ಇಲ್ಲ. ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಇವತ್ತಿನ ದಿನ ಮಕ್ಕಳ ಅಸಭ್ಯ ವರ್ತನೆ, ಅವರು ಇವತ್ತಿನ ದಿನ ಶಿಕ್ಷಕರಿಗೆ ನೋಡ್ಕೊಳ್ತಾ ಇರೋ ರೀತಿ ನೀತಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ಕೊಟ್ಟಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ತುಂಬು ಸಭೆ, ಅಧಿಕೃತ ಸಭೆಯಲ್ಲಿ ಒಂದು ವಿದ್ಯಾರ್ಥಿ ಪರ್ಸ್ನಲಾಗಿ ಅಟ್ಯಾಕ್ ಮಾಡೋದು, ಇದೇ ರೀತಿ ದಿನನಿತ್ಯ ಈ ರಾಜ್ಯದಲ್ಲಿ ಶಿಕ್ಷಕರು, ಪ್ರಾಧ್ಯಾಪಕರು ದಿನನಿತ್ಯ ಅನುಭವಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಯಾವ ನಿಯಮವನ್ನು ನಾವು ಹಾಕಬೇಕು, ಅವ್ರನ್ನ ಹೆಂಗೆ ರಕ್ಷಿಸಬೇಕು ಅನ್ನೋ ಪ್ರಶ್ನೆ ನಮಗಾಗಿದೆ. ಹಾಗಾಗಿ ಇವತ್ತು ಈ ದುರ್ವರ್ತನೆ, ಚಿಕ್ಕ ಮಕ್ಕಳ ಹತ್ರ ಅಸಭ್ಯವಾಗಿ ಮಾತಾಡಿಸೋದು, ಅವಾಚ್ಯ ಶಬ್ದಗಳಲ್ಲಿ ಮಾತಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರೆ ಬಿಡೋದು, ಇವೆಲ್ಲವೂ ಕೂಡ ಒಂದು ರೀತಿ ಅಪರಾಧ ಆಗುತ್ತೆ. ಉಳಿದ ಮಕ್ಕಳಿಗೆ ಪ್ರೇರಣೆ ಆಗ್ತಾ ಇದೆ, ಉಳಿದ ವಿದ್ಯಾರ್ಥಿಗೆ ನಾನು ಯಾಕೆ ಮಾಡಬಾರ್ದು ಅನಿಸ್ತಾ ಇದೆ. ಹಾಗಾಗಿ ಇದು ಸೂಕ್ಷ್ಮವಾಗಿ ಪರಿಗಣಿಸಬೇಕು, ಇದಕ್ಕೆ ಕನಿಷ್ಠ ನಿಯಮಗಳನ್ನ ರಚಿಸಬೇಕು. ಅಟ್ಲೀಸ್ಟ್ ಇಂಥ ತಪ್ಪು ಮಾಡಿದಾಗ ಅದು ತಪ್ಪು, ಆ ಒಂದು ಅಪಾಲಜಿ ಮಾಡಿಸ್ಕೊಳೋ ಒಂದು ಭಾಗ್ಯ ಶಿಕ್ಷಕರಿಗಿಲ್ಲ ಅಂದರೆ ಅವರ ಸ್ಥಿತಿಗತಿಗೆ ಅರ್ಥರಹಿತ ಆಗುತ್ತೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗೂ ಹಾಗೂ ಸರ್ಕಾರಕ್ಕೆ ಇದನ್ನು ಪತ್ರ ದೂರಾಗಿ ಬರೆದಿದ್ದೇವೆ. ಸರ್, ಈಗ ಒಂದು ಸಣ್ಣ ಪುಟ್ಟ ವಿಚಾರಗಳಿರುತ್ತೆ, ಏನೋ ಮೇಷ್ಟ್ರು ಇಲ್ಲಿ ಬರೀತಾ ಇರ್ತಾರೆ, ಅವ್ರಿಗೆ ಒಂದು ರೀತಿ ಬೇರೆ ರೀತಿಯಲ್ಲಿ ಮಾತಾಡುವಂಥದ್ದು, ಏಕವಚನದಲ್ಲಿ ಮಾತಾಡುವಂಥದ್ದು, ಅಡ್ಡ ಹೆಸರಲ್ಲಿ ಕರೆಯುವಂಥದ್ದು, ಈ ರೀತಿ ಆಗತ್ತೆ. ಇದು ನೋಡೋರಿಗಾಗಿರ್ಬೋದು, ಕೇಳೋರಿಗಾಗಿರ್ಬೋದು ಒಂದು ರೀತಿ ಹಾಸ್ಯಾಸ್ಪದ ಆಗುತ್ತೆ. ಆದರೆ ಅನುಭವಿಸ್ತಂಥ ಶಿಕ್ಷಕರಿಗೆ ಗೊತ್ತಾಗುವಂಥದ್ದು ವಿಚಾರ, ಅದ್ರ ಬಗ್ಗೆ ಏನು? ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ಈ ರಾಜ್ಯದ ಶಿಕ್ಷಕರು. ಇವತ್ತು ಅವರು ಅತ್ಯಂತ ಅಸಹಾಯಕರಾಗಿದ್ದಾರೆ. ಇವತ್ತು ಅವರಿಗೆ ಕೇವಲ ಲೈಂಗಿಕ ಕಿರುಕುಳ ಇದ್ದಾವೆ, ದೂರವಾಣಿ ಮುಖಾಂತರ, ಸೋಷಲ್ ಮೀಡಿಯಾ ಮುಖಾಂತರ ಡಿಫೇಮ್ ಮಾಡೋದಿದೆ, ಜೊತೆಗೆ ನೇರವಾಗಿ ಕೆಟ್ಟದಾಗಿ ಮಾತನಾಡೋದಿದೆ, ಜೊತೆಗೆ ಬುಲ್ಲಿಂಗ್ ಇದೆ ಕ್ಲಾಸ್ ರೂಮಲ್ಲಿ, ಯಾರು ಅಂತ ಒಗ್ಗಟ್ಟಲ್ಲಿ ಯಾರು ಅಂತಲೇ ಹೇಳಲ್ಲ. ಇಂಥ ಎಲ್ಲ ಪರಿಸ್ಥಿತಿಯನ್ನು ಶಿಕ್ಷಕರು, ಪ್ರಾಧ್ಯಾಪಕರು ದಿನನಿತ್ಯ ಅನುಭವಿಸ್ತಾ ಇದ್ದಾರೆ. ಅದು ನಮ್ಮ ಕನ್ಸರ್ನ್ ಆಗಿದೆ. ಇವತ್ತು ರಾಜಕೀಯ ಮುಖಂಡರ, ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳು ಇದ್ರ ಬಗ್ಗೆ ಎಲ್ಲ ಒಂದು ಕಡೆ ವಿದ್ಯಾರ್ಥಿಗಳು ಇಂಥದ್ದು ಮಾಡೋದನ್ನು ಸಮರ್ಥಿಸ್ಕೊಂಡ್ರೆ ಈ ರಾಜ್ಯದಲ್ಲಿ ಅಲ್ಲ, ಈ ಸಮಾಜದಲ್ಲಿ ಕೆಟ್ಟ ಒಂದು ಪ್ರೆಸಿಡೆನ್ಷಿಯಲ್ಗೆ ನಾವು ಮುಂದಾಗ್ತೇವೆ. ಇದು ಒಪ್ಪುವಂಥದ್ದಲ್ಲ. ಸರ್, ಇನ್ನೊಂದು ವಿಚಾರ ಸರ್, ಈಗ ಶಿಕ್ಷಣ ಒಂದೇ ಅಲ್ಲ ಇಲ್ಲಿ, ಯಾಕಂದರೆ ಮಾನವೀಯತೆ ಅನ್ನೋದು ಕೂಡ ಬರಬೇಕಾಗತ್ತೆ. ಮಕ್ಕಳಿಗೆ ಶಿಕ್ಷಣ ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ಕೂಡ ಒಂದು ರೀತಿ ಬೇರೆ ಬೇರೆ ರೀತಿಯ ಸಂಸ್ಕೃತ ವಿಚಾರವನ್ನು ಕೂಡ ಹೇಳ್ಕೊಡ್ಬೇಕಾಗತ್ತೆ. ಅದನ್ನು ಕೂಡ ಸಂಸ್ಕಾರವೇ ಇಲ್ಲ. ಇವತ್ತಿನ ದಿನ ಮನೇಲಿ ಅಪ್ಪ ಅಮ್ಮನೇ ಕೆಟ್ಟದಾಗ ಮಾತಾಡಿಸಿ ಸಮಾಜದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಕಂತಾರೆ. ಮನೆಗೆ ಓದಿ ಅವ್ರು ಕಲ್ತಿದ್ದನ್ನು ಸ್ಕೂಲಲ್ಲಿ ಬಂದು ಮಾಡ್ತಾ ಇಲ್ವಾ? ಎಲ್ಲವೂ 3ನೇ ಕ್ಲಾಸ್ 4ನೇ ಕ್ಲಾಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇವತ್ತು ನೀವು ಕಾಲೇಜಿಗೆ ಹೋಗೋದಕ್ಕಿಂತ ಕೆಳಮಟ್ಟದಲ್ಲಿರೋಂಥ ತರಗತಿಗಳಲ್ಲೇ ಈ ಸಮಸ್ಯೆ ಇದೆ. ಹಾಗಾಗಿ ಇದು ಒಂದು ರೀತಿಯ ಸಾಮಾಜಿಕ ಪಿಡುಗಾಗ್ತಾ ಇದೆ, ಶಿಕ್ಷಣ ವ್ಯವಸ್ಥೆಗೆ ಮಾರಕ ಆಗ್ತಾ ಇದೆ. ಶಿಕ್ಷಣ ಮಂತ್ರಿಗಳಿಗಾಗಿರೋವಂಥ ನೋವು ಇಡೀ ರಾಜ್ಯದ ಶಿಕ್ಷಕರು ಇತರರಿಗೂ ನೋವು ಆಗ್ತಾ ಇದೆ ಅನ್ನೋದನ್ನು ಸರ್ಕಾರ ಮರಿಬಾರ್ದು. ಇದಿಷ್ಟು ಶಶಿಯವರ ಮಾತು. ಏನಂದರೆ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಕೇವಲ ಶಿಕ್ಷಣ ಮಂತ್ರಿಗಾದರೆ ಮಾತ್ರ ನೋವಲ್ಲ, ಪ್ರತಿಯೊಬ್ಬರು ಶಿಕ್ಷಕರು ಕೂಡ ನೋವಾಗುತ್ತೆ. ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಜಯ್, ಸಮಯ ನ್ಯೂಸ್, ಬೆಂಗಳೂರು.